2024ರ ಲೋಕಸಭಾ ಚುನಾವಣೆ ದಿಕ್ಕನ್ನೇ ಬದಲಿಸ್ತಾರಾ ಮೋದಿ? 2024ರ ದಕ್ಷಿಣ ಭಾರತದ ಮೇಲೆ ಬಿಜೆಪಿ ನಾಯಕರ ಕಣ್ಣಿದೆ. ಪ್ರಧಾನಿ ನರೇಂದ್ರ ಮೋದಿಯಿಂದ ದಕ್ಷಿಣ ಭಾರತದ ದಂಡಯಾತ್ರೆ ಆಗತ್ತಾ? ಕರ್ನಾಟಕ ವಿಧಾನಸಭೆ ಸೋತ ಮೇಲೆ ಬಿಜೆಪಿಯ ಹೊಸ ರಣತಂತ್ರ. ಈ ಬಾರಿ ಶತಾಯಗತಾಯ. ದಕ್ಷಿಣದಲ್ಲಿ ಕಮಲ ಅರಳಿಸೋದಕ್ಕೆ ಪ್ಲಾನ್. ಉತ್ತರ ಪ್ರದೇಶದ ಬದಲು ಈ ಬಾರಿ ತಮಿಳುನಾಡಿನಿಂದ ಸ್ಪರ್ಧೆಗೆ ಪ್ಲಾನ್ ಮಾಡಲಾಗಿದೆಯಾ? ತಮಿಳುನಾಡಿನ ರಾಮನಾಥಪುರಂ ಕ್ಷೇತ್ರದಿಂದ ಮೋದಿ ಅಖಾಡಕ್ಕೆ ಇಳಿತಾರ? ವಾರಣಾಸಿ ಜೊತೆಗೆ ರಾಮನಾಥಪುರಂ ಕ್ಷೇತ್ರ ಸ್ಪರ್ಧೆಗೆ ಮುಂದಾಗಿದ್ದಾರಾ ಮೋದಿ? ರಾಮೇಶ್ವರಂ ಶಿವನ ದೇಗುಲವಿರುವ ರಾಮನಾಥಪುರ ಲೋಕಸಭಾ ಕ್ಷೇತ್ರ. ತಮಿಳುನಾಡಿನ ಮತ್ತೊಂದು ಕ್ಷೇತ್ರದ ಮೇಲೂ ಬಿಜೆಪಿ ನಾಯಕರ ಕಣ್ಣಿದೆ. ಯಾವುದಾ ಕ್ಷೇತ್ರ? ಕನ್ಯಾಕುಮಾರಿಯಿಂದ ಮೋದಿಯನ್ನ ಕಣಕ್ಕಿಳಿಸುವ ಬಗ್ಗೆ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. 2014ರಲ್ಲಿ ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಪಕ್ಷ ಗೆದ್ದಿತ್ತು. ತಮಿಳುನಾಡಿಗೆ ಬಂದಾಗ ಇದು ದಕ್ಷಿಣದ ಕಾಶಿ ಅಂತ ಮೋದಿ ಹೇಳ್ತಾ ಇದ್ರು. ದಕ್ಷಿಣದ ಕಾಶಿಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಸ್ಪರ್ಧಿಸ್ತಾರ. ಈ ಮೂಲಕ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಲೆ ಎಬ್ಬಿಸೋದಕ್ಕೆ ರಣತಂತ್ರ ಮಾಡಿದಾರ. ಜೂನ್ 12ನೇ ತಾರೀಕು ತಮಿಳುನಾಡು ಪ್ರವಾಸದಲ್ಲಿ ಅಮಿತ್ ಶಾ ಇರ್ತಾರೆ. ಆಗೊಂದು ಸುಳಿವು ಕೊಡ್ತಾರೆ. ಮುಂದೆ ತಮಿಳುನಾಡಿನ ಒಬ್ಬರು ಪ್ರಧಾನಿಯಾಗಬಹುದು ಅಂತ ಅಮಿತ್ ಶಾ ಹೇಳಿದ್ದಾರೆ. ಆಗ ಹೇಳಿದ್ದು ಇದೇ ಕಾರಣಕ್ಕ? ಈ ಮೂಲಕ ಮೋದಿ ತಮಿಳುನಾಡಿನಿಂದ ಸ್ಪರ್ಧಿಸ್ತಾರೆ ಅನ್ನೋ ಸುಳಿವು ಕೊಟ್ಟಿದ್ರ ಅಮಿತ್ ಶಾ ಅನ್ನೋದು ಪ್ರಶ್ನೆ. ಇನ್ನು ಎಲ್ಲೆಲ್ಲಿಂದ ಸ್ಪರ್ಧಿಸಬಹುದು ಅನ್ನೋದಾದ್ರೆ, ಒಂದು ರಾಮನಾಥಪುರಂ, ಇನ್ನೊಂದು ಕನ್ಯಾಕುಮಾರಿ. ಈ ಎರಡೂ ಕ್ಷೇತ್ರದಿಂದ ಒಂದನ್ನ ಆಯ್ಕೆ ಮಾಡಿಕೊಂಡು ಸ್ಪರ್ಧಿಸ್ತಾರಾ ಪ್ರಧಾನಿ ಮೋದಿ ಅನ್ನೋದು ಪ್ರಶ್ನೆ. ಪ್ರಶಾಂತ್, ಒಂದು ಕಡೆ ಕಾಂಗ್ರೆಸ್ ತನ್ನ ರಣತಂತ್ರ ಹಿಡಿತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ತನ್ನ ರಣತಂತ್ರ ಮುಂದುವರಿಸ್ತಾ ಇದೆ. ಆದ್ರೆ ತಮಿಳುನಾಡಿನಿಂದ ಮೋದಿ ಸ್ಪರ್ಧಿಸ್ತಾರಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಒಂದು ಕಡೆ ಜೆ.ಪಿ. ನಡ್ಡಾ ಈ ಬಗ್ಗೆ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೊಂದು ಕಡೆ ಅಮಿತ್ ಶಾ ಜೂನ್ 12ನೇ ತಾರೀಕು ಕೊಟ್ಟ ಸುಳಿವು. ಏನಿದು ಕ್ಯಾಲ್ಕುಲೇಷನ್? ಭಾವನ ನೋಡಿ, ಇದೊಂದು ಸ್ಪೆಕ್ಯುಲೇಷನ್ ಅಲ್ಲ. 3-4 ದಿನಗಳ ಹಿಂದೆ ಹೈದರಾಬಾದ್ನಲ್ಲಿ ಬಿ ಜೆ ಪಿಯ ಸಭೆಯನ್ನು ಜೆ.ಪಿ. ನಡ್ಡಾ ತೆಗೆದುಕೊಂಡಿದ್ದರು. ಬಹುತೇಕ ದಕ್ಷಿಣ ಭಾರತ ರಾಜ್ಯಗಳ ಬಿ ಜೆ ಪಿ ರಾಜ್ಯಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳ ಸಭೆ ತೆಗೆದುಕೊಂಡಾಗ ಜೆ.ಪಿ. ನಡ್ಡಾ ಹೇಳಿದರು, ಈ ಬಾರಿ 2014ರಲ್ಲಿ ನರೇಂದ್ರ ಮೋದಿಯವರು ಗುಜರಾತ್ನಿಂದ ಬಂದು ಉತ್ತರ ಪ್ರದೇಶದಲ್ಲಿ ವಾರಣಾಸಿಯಿಂದ ಏನು ಸ್ಪರ್ಧಿಸಿದ್ರು, ಆಗ ಏನೊಂದು ಬಹುದೊಡ್ಡ ಲಾಭ ಬಿ ಜೆ ಪಿಗೆ ಉತ್ತರ ಪ್ರದೇಶದಲ್ಲಿ ಆಯಿತು ಸೀಟ್ಗಳ ಸಂಖ್ಯೆಯಲ್ಲಿ, ಅದೇ ರೀತಿ ಈ ಬಾರಿ ದಕ್ಷಿಣ ಭಾರತದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪರ್ಧಿಸಿದರೆ ಹೇಗೆ ಎಂಬ ಚಿಂತನೆ ಇದೆ ಅಂತಕ್ಕಂಥದ್ದನ್ನು ನಡ್ಡಾ ಅವರು ದಕ್ಷಿಣ ಭಾರತದ ಒಂದು ಸಭೆಯಲ್ಲಿ ಹೈದರಾಬಾದ್ನಲ್ಲಿ ಹೇಳಿದರು. ಆಗ ನಾನಾ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಆರಂಭವಾದವು. ನರೇಂದ್ರ ಮೋದಿ ಎಲ್ಲಿಂದ ಸ್ಪರ್ಧಿಸ್ತಾರೆ? ಈಗ ವಾರಣಾಸಿಯಿಂದ ಸ್ಪರ್ಧಿಸ್ತಾರೆ, ಹೀಗಾಗಿ ದಕ್ಷಿಣದ ಕಾಶಿ ಅಂತ ಏನು ಕರೆಯಲಾಗತ್ತೆ. ರಾಮೇಶ್ವರಂ ಅಲ್ಲೂ ಕೂಡ ಶಿವಲಿಂಗ ಜ್ಯೋತಿರ್ಲಿಂಗ ಇದೆ, ವಾರಣಾಸಿಯಲ್ಲಿ ಜ್ಯೋತಿರ್ಲಿಂಗ ಇದೆ. ಆ ಕಾರಣದಿಂದ ರಾಮನಾಥಪುರಂ ಕ್ಷೇತ್ರದಿಂದ ಸ್ಪರ್ಧಿಸ್ಬೋದಾ ಅಂತಕ್ಕಂಥ ಚರ್ಚೆ ಆರಂಭವಾಯಿತು. ರಾಮನಾಥಪುರಂದಲ್ಲಿ ಇಂಡಿಯನ್ ಮುಸ್ಲಿಂ ಲೀಗ್ನ ಸಂಸದರಿದ್ದಾರೆ, ಹಾಲಿಯಾಗಿ ಮುಸ್ಲಿಂ ಬಾಹುಳ್ಯ ಇರ್ತಕ್ಕಂಥ ಕ್ಷೇತ್ರ. ಅಲ್ಲಿ ಹೋಗಿ ನರೇಂದ್ರ ಮೋದಿ ಸ್ಪರ್ಧಿಸ್ತಾರಾ, ಅಥವಾ ಪಕ್ಕದಲ್ಲಿರ್ತಕ್ಕಂಥ ಕನ್ಯಾಕುಮಾರಿ ಏನಿದೆ, ಇಟ್ಸ್ ಅ ಸೇಫ್ ಸೀಟ್ ಫಾರ್ ಬಿ ಜೆ ಪಿ. ಮೀನುಗಾರರು ಹೆಚ್ಚಿಗೆ ಇರ್ತಕ್ಕಂಥ ಒಂದು ಸೀಟ್. ಹಿಂದೆ ಕೂಡ ಪೊನ್ನಂ ರಾಧಾಕೃಷ್ಣನ್ ಕನ್ಯಾಕುಮಾರಿಯಿಂದ ಗೆದ್ದಿದ್ದರು ಅನೇಕ ಬಾರಿ. ಹೀಗಾಗಿ ಅಲ್ಲಿ ಸ್ಪರ್ಧಿಸಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇವೆ. ಈಗ ಎಲ್ಲಿಂದ ಸ್ಪರ್ಧಿಸ್ತಾರೆ ಅಂತಕ್ಕಂಥದ್ದು ಸ್ಪಷ್ಟಗೊಂಡಿಲ್ಲ. ಆದರೆ ದಕ್ಷಿಣ ಭಾರತದ ಒಂದು ರಾಜ್ಯದಿಂದ ನರೇಂದ್ರ ಮೋದಿ ಕಣಕ್ಕಿಳಿತಾರೆ ವಾರಣಾಸಿ ಜೊತೆಗೆ ಅಂತಕ್ಕಂಥ ಮಾಹಿತಿಯನ್ನು ಬಿ ಜೆ ಪಿ ಹೈಕಮಾಂಡ್ ಕೊಡ್ತಾ ಇದೆ. ಈಗ ನೀವು ಡಾಟ್ಸನ್ನು ಕನೆಕ್ಟ್ ಮಾಡೋದಾದರೆ ಭಾವನ, ರಾಜಕಾರಣದಲ್ಲಿ ಯಾವತ್ತಿಗೂ ಕೂಡ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿದಾಗ ನಾವು ಎಲ್ಲಿ ಅದು ಹೋಗ್ತಾ ಇದೆ ಅಂತಕ್ಕಂಥದ್ದು ಒಂದು ಅರ್ಥ ಆಗುತ್ತೆ. ಒಂದು ಪಾರ್ಲಿಮೆಂಟ್ನ ಉದ್ಘಾಟನೆ ಸಂದರ್ಭದಲ್ಲಿ ಸೆನೆಗೋಲ್ ತಂದಿರತಕ್ಕಂಥದ್ದಿರಬಹುದು, ಅಲ್ಲಿನ ತಮಿಳುನಾಡಿನ ಅರ್ಚಕರನ್ನು, ತಮಿಳುನಾಡಿನ ಸ್ವಾಮೀಜಿಗಳನ್ನು ವಿಶೇಷ ವಿಮಾನದಲ್ಲಿ ದಿಲ್ಲಿಗೆ ಕರೆಸ್ಕೊಂಡ್ರು ನರೇಂದ್ರ ಮೋದಿಯವರು. ಅದಕ್ಕಿಂತ ಮುಂಚೆ ವಾರಣಾಸಿಯಲ್ಲಿ ತಮಿಳು ಸಂಗಮ್ ಸಮಾವೇಶವನ್ನು ನಡೆಸಲಾಯಿತು.
ತಮಿಳುನಾಡಿನಿಂದ ಜನ ಬಂದು ವಾರಣಾಸಿಯಲ್ಲಿ ಒಂದು ಸಮಾವೇಶದಲ್ಲಿ ಸ್ವತಃ ನರೇಂದ್ರ ಮೋದಿಯವರು ಹೋಗಿ ಭಾಗವಹಿಸಿದ್ರು. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಡಾಟ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ ಎಲ್ಲೋ ಒಂದು ಕಡೆ ತಮಿಳುನಾಡಿನ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗಿದ್ದಂತಿದೆ. ಹೀಗಾಗಿ ಅಮಿತ್ ಶಾ ತಮಿಳುನಾಡಿನ ಪ್ರವಾಸಕ್ಕೆ ಹೋದಾಗ ತಮಿಳಿನವರೇ ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ರು. ಈಗ ಅದು ಕಾಮರಾಜರು ಆಗಿಲ್ಲ, ಇಂದಿರಾ ಗಾಂಧಿ ಆದರೂ ಕಾಮರಾಜ್ ಆಗಿಲ್ಲ ಅನ್ನುವ ಕಾರಣಕ್ಕೆತ್ತಿದ್ರು, ಅಥವಾ ಹೊಸದಾಗಿ ಯಾರಾದರೂ ಆಗಬಹುದು ಅಂತ ಕಾರಣಕ್ಕೆತ್ತಿದ್ರು ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಆದರೆ ಬಿ ಜೆ ಪಿಗೆ ಅನ್ನಿಸ್ತಾ ಇದೆ ಉಳಿದೆಲ್ಲ ಕಡೆ ಒಂದು ಸ್ಯಾಚುರೇಷನನ್ನು ಬಿ ಜೆ ಪಿ ತಲುಪಿದೆ. 2 ರಾಜ್ಯಗಳಲ್ಲಿ ಮಾತ್ರ ಬಿ ಜೆ ಪಿ ಹೆಚ್ಚು ಪೆನಿಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸೀಟ್ಗಳ ದೃಷ್ಟಿಯಿಂದ, ವೋಟ್ಗಳ ದೃಷ್ಟಿಯಿಂದ. ಅದು ಒಂದು ಪಂಜಾಬ್ ಮತ್ತು ಇನ್ನೊಂದು ತಮಿಳುನಾಡು. ಪಂಜಾಬ್ನಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಬಿ ಜೆ ಪಿಯ ವಿರುದ್ಧದ ಮಾನಸಿಕತೆ ಜೋರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಏನೋ ಕಮಾಲ್ ಮಾಡಿಬಿಡ್ತಾರೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಆದರೆ ಅಕಾಲಿ ದಳದ ಜೊತೆ ಮೈತ್ರಿಯನ್ನು ನರೇಂದ್ರ ಮೋದಿ ಪುನರ್ ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ. ಇನ್ನೊಂದು ರಾಜ್ಯ ಎಲ್ಲಿ ಒಂದು ಸ್ಪೇಸ್ ಇದೆಯೋ, ಡಿ ಎಮ್ ಕೆಯ ವಿರುದ್ಧದ ಸ್ಪೇಸನ್ನು AIADMK ಬಳಿ ಕೂಡ ನಾಯಕತ್ವ ಇಲ್ಲವೋ, ಆ ರಾಜ್ಯದ ಸ್ಪೇಸನ್ನು ಪೊಲಿಟಿಕಲಿ ತೆಗೆದುಕೊಳ್ಬೋದಾ ಅಂತಕ್ಕಂಥ ಪ್ರಯತ್ನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡ್ತಾ ಇರುವ ಹಾಗಿದೆ. ಆ ಕಾರಣದಿಂದ ಮೋದಿಯವರು ತಮಿಳುನಾಡಿನಿಂದ ಸ್ಪರ್ಧಿಸಿದರೆ ಹೇಗೆ ಅನ್ನುವ ಚಿಂತನೆ. ಹಿಂದೆ 2014ರಲ್ಲೂ ಕೂಡ ಗುಜರಾತ್ನಿಂದ ವಾರಣಾಸಿ ದ ಸೇಫ್ ಸೀಟ್ ಫಾರ್ ಬಿ ಜೆ ಪಿಯಲ್ಲಿ ಮುರಳಿ ಮನೋಹರ್ ಜೋಶಿ ಸಂಸದರಾಗಿದ್ದರು, ಹಿಂದೆ ಕಲ್ರಾಜ್ ಮಿಶ್ರಾ ಆಗಿದ್ದರು. ಆ ಸೀಟ್ನಿಂದ ನರೇಂದ್ರ ಮೋದಿ ಸ್ಪರ್ಧಿಸಿದಾಗ 80ರಲ್ಲಿ 72 ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದಿತ್ತು, 72. ಆದರೆ ಅನ್ಪ್ರೆಸಿಡೆಂಟೆಡ್, ಪ್ರಾಯಶಃ ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಕಾಂಗ್ರೆಸ್ನ ಡಾಮಿನೆನ್ಸ್ನ ನಂತರ ಒಂದು ಪಾರ್ಟಿ 80ರಲ್ಲಿ 72 ತೆಗೆದುಕೊಂಡಿದ್ದು. ಹೀಗಾಗಿ ತಮಿಳುನಾಡಿನಲ್ಲಿ ನರೇಂದ್ರ ಮೋದಿ ಬಂದು ಸ್ಪರ್ಧಿಸಿದ್ರೆ ಅದರ ಲಾಭ AIADMK ಮತ್ತು ಬಿ ಜೆ ಪಿ ಮೈತ್ರಿಕೂಟಕ್ಕಾಗತ್ತೆ. DMKಯನ್ನು ಮಣಿಸಿದರೆ ಕರ್ನಾಟಕದಲ್ಲಿ ಆಗಬಹುದಾಗಿರ್ತಕ್ಕಂಥ ನಷ್ಟ, ಮಹಾರಾಷ್ಟ್ರದಲ್ಲಿ ಆಗಬಹುದಾಗಿರ್ತಕ್ಕಂಥ ನಷ್ಟ, ಉಳಿದ ರಾಜ್ಯಗಳಲ್ಲಿ ಆಗಬಹುದಾಗಿರ್ತಕ್ಕಂಥ ನಷ್ಟವನ್ನು ಸರಿದೂಗಿಸಬಹುದು ಅಂತಕ್ಕಂಥದ್ದು ಮೋದಿ ಮತ್ತು ಅಮಿತ್ ಶಾ ಅವರ ಲೆಕ್ಕಾಚಾರ ಇದ್ದ ಹಾಗಿದೆ. ಆದರೆ ಸೀಟ್ ಯಾವುದು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ನಡ್ಡಾ ಯಾವ ಸೀಟ್ ಅಂತಕ್ಕಂಥದ್ರ ಬಗ್ಗೆ ಎಲ್ಲೂ ಹೇಳಿಲ್ಲ. ದಕ್ಷಿಣ ಭಾರತದಿಂದ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಬಂದು ಸ್ಪರ್ಧಿಸುವ ಕಾರಣ ಇಲ್ಲ. ಯಾಕಂದರೆ ಕರ್ನಾಟಕದಲ್ಲೇನು ನರೇಂದ್ರ ಮೋದಿ ಬಂದ ಮೇಲೆ ಬಿ ಜೆ ಪಿ ಅಂತಕ್ಕಂಥದ್ದಿಲ್ಲ. ಬಿ ಜೆ ಪಿಗೆ ತಂದೆ ಆಗಿರ್ತಕ್ಕಂಥ ಒಂದು ಬೇಸ್ ಇದೆ. ಇವತ್ತು ಸೋತಿದ್ರು, ನಂತರ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ರಿಕವರ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಆದರೆ ನೋಡಿ, ಆಂಧ್ರದಲ್ಲಿ ಸ್ಪೇಸ್ ಇಲ್ಲ, ತೆಲಂಗಾಣದಲ್ಲಿ ಒಂದು ಸಣ್ಣ ಸ್ಪೇಸ್ ಇದೆ, ಅದು ಕೇವಲ ನಗರ ಪ್ರದೇಶಕ್ಕೆ ಸೀಮಿತವಾಗಿ. ಕೇರಳದಲ್ಲಿ ಹೆಚ್ಚು ಸ್ಪೇಸ್ ಇಲ್ಲ. CPM ವರ್ಸಸ್ ಕಾಂಗ್ರೆಸ್ನ ಫೈಟ್ನಲ್ಲಿ ಬಿ ಜೆ ಪಿ ಇಸ್ ಅ ಡಿಸ್ಟೆಂಟ್ 3. ಸ್ಪೇಸ್ ಇರ್ತಕ್ಕಂಥ ರಾಜ್ಯ ಅದು. ಕರ್ನಾಟಕದಲ್ಲಿ ಈಗಾಗಲೇ ಬಿ ಜೆ ಪಿಗೊಂದು ಸ್ಪೇಸ್ ಇದೆ. ಇನ್ನೂ ಹೆಚ್ಚು ಸ್ಪೇಸ್ ಇರ್ತಕ್ಕಂಥ ರಾಜ್ಯ ಅಂದರೆ ಅದು ತಮಿಳುನಾಡು. ಆ ಕಾರಣದಿಂದ ತಮಿಳುನಾಡಿಗೆ ಹೋಗಿ ನರೇಂದ್ರ ಮೋದಿ ಸ್ಪರ್ಧಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಹೆಚ್ಚು ಕುತೂಹಲ ಇದೆ. ಈಗ ಸ್ಪರ್ಧಿಸ್ತಾರಾ, ಟೆಸ್ಟಿಂಗ್ ದ ವಾಟರ್ಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅನೇಕ ಬಾರಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ರಾಜಕೀಯ ಪಕ್ಷಗಳು ಒಂದಿಷ್ಟು ನೀರಲ್ಲಿ ಕಲ್ಲು ಹೊಡೆಯುತ್ತವೆ ಫಸ್ಟ್. ಅದಾಗಿ ಚರ್ಚೆ ಆದ ನಂತರ ಏನು ಅಭಿಪ್ರಾಯ ಬರುತ್ತೆ, ಜನರ ಪ್ರತಿಸ್ಪಂದನೆ ಏನಿದೆ, ಅದನ್ನು ನೋಡಿಕೊಂಡು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಾಗುತ್ತೆ. ಅದರ ಪ್ರಯತ್ನದ ಭಾಗವಾಗಿ ನಡ್ಡಾ ಹೇಳಿದ್ರ ವಿ ಡೋಂಟ್ ನೋ. ಆದರೆ ಒಂದು ಚಿಂತನೆ ಅಂತರೂ ಇದೆ ಅಂತಕ್ಕಂಥದ್ದು ಹೆಚ್ಚು ಕುತೂಹಲವನ್ನು ಸೃಷ್ಟಿಸ್ತಾ ಇದೆ. ಮೋದಿ ತಮಿಳುನಾಡಿನ ಮೋದಿ ಸ್ಪರ್ಧೆಯಿಂದಾಗಿ ಗೆಲುವು ಸೋಲಿನ ಬಗ್ಗೆ ಒತ್ತಟ್ಟಿಗಿಡೋಣ. ಆದರೆ ಮೋದಿ ಸ್ಪರ್ಧೆಯಿಂದ ತಮಿಳುನಾಡಿನಲ್ಲಿ ಬಿಜೆಪಿಗೆ ಆಗಬಹುದಾದ ಲಾಭ ಎಷ್ಟರ ಮಟ್ಟಿಗಿರುತ್ತೆ ಪ್ರಶಾಂತ್? ನೋಡಿ, ಬರೀ BJP ತಮಿಳುನಾಡಿನಲ್ಲಿ ಇಸ್ ನಾಟ್ ಎ ಫೋರ್ಸ್ ಟು ರೆಕಾನ್ ವಿತ್. ಯಾಕಂದರೆ ಅಲ್ಲಿ DMK 1960ರ ನಂತರ ಹೆಚ್ಚು ಕಡಿಮೆ ರಾಷ್ಟ್ರೀಯ ಪಕ್ಷಗಳ ಪ್ರಾಬಲ್ಯ ಮತ್ತು ಪ್ರಭಾವ ತಮಿಳುನಾಡಿನಲ್ಲಿ ಗಣನೀಯವಾಗಿ ಇಳಿಕೆ ಆಗಿದೆ. ಅಲ್ಲಿ ಒಂದು ಕಡೆ DMK, ಇನ್ನೊಂದು ಕಡೆ AIADMK, ಸಣ್ಣ ಜಾತೀಯ ಪಕ್ಷಗಳಿವೆ. PMK ಇದೆ, ವೈಕೋ ಅವರ ಪಕ್ಷ ಇದೆ, ರಾಮದಾಸ್ ಅವರ ಪಕ್ಷ ಇದೆ, ವಿಜಯಕಾಂತ್ರ ಪಕ್ಷವಿದೆ. ಎಲ್ಲವೂ ಕೂಡ ದ್ರವಿಡ ಸಿದ್ಧಾಂತವನ್ನು ಹೇಳ್ತಕ್ಕಂಥ ಪಕ್ಷಗಳು. ಸ್ವಲ್ಪ ಮಟ್ಟಿಗೆ ಜಾತಿ ರಾಜಕಾರಣ ಕೂಡ ನಿಶ್ಚಿತವಾಗಿರುತ್ತೆ. ಆದರೆ ರಾಷ್ಟ್ರೀಯ
ಪಕ್ಷಗಳಿಗೆ ಸ್ಪೇಸ್ ಕಡಿಮೆ. ಅದರಲ್ಲೂ ರಾಷ್ಟ್ರೀಯ ಪಕ್ಷಗಳು ಒಂದು ದ್ರವಿಡ ಪಕ್ಷದ ಜೊತೆ ಹೋದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಸ್ಪೇಸ್ ಕ್ರಿಯೇಟ್ ಆಗ್ತದೆ ಹೊರತು, ಈಗ ಕಾಂಗ್ರೆಸ್ DMKಯ ಬೆನ್ನೇರು ಹೋಗುತ್ತೆ, BJP AIADMKಯ ಬೆನ್ನೇರು ಹೋಗುತ್ತೆ. ಪ್ರತ್ಯೇಕವಾಗಿ ಹೋದರೆ ಆ ಸ್ಪೇಸ್ ಕೂಡ ರಾಷ್ಟ್ರೀಯ ಪಕ್ಷಗಳಿಗೆ ಇರೋದಿಲ್ಲ. ಆದರೆ ತಮಿಳುನಾಡಿನಲ್ಲಿ ಬದಲಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ DMK, ಕಾಂಗ್ರೆಸ್, ವೈಕೋ ಮೈತ್ರಿಕೂಟ ಸ್ಟ್ರಾಂಗ್ ಇದೆ. ಆದರೆ ಎದುರುಗಡೆ ಇರ್ತಕ್ಕಂಥ AIADMKಗೆ ಜಯಲಲಿತಾ ನಿಧನದ ನಂತರ ಒಂದು ಫೇಸ್ ಇಲ್ಲ, ಒಂದು ನಾಯಕತ್ವ ಇಲ್ಲ. ಪನ್ನೀರ್ ಸೆಲ್ವಂ ವರ್ಸಸ್ ಪಳನಿಸ್ವಾಮಿ ಗಲಾಟೆ ನಡೀತಾ ಇರುತ್ತೆ. ಶಶಿಕಲಾ ಒಂದು ಕಡೆ ಹೊರಗಡೆ ನಿಂತು ಒಂದು ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಪ್ಲೇ ಮಾಡ್ತಾ ಇರ್ತಾರೆ. ಆದರೆ ಒಟ್ಟಿಗೆ ಬರ್ತಕ್ಕಂಥ ಒಂದು ಸ್ಪೇಸ್ ಇಲ್ಲ, ಮತ್ತೊಂದು ನಾಯಕತ್ವ ಇಲ್ಲ. ಆದರೆ AIADMK ಬಳಿ ಮತದಾರರು ಗಟ್ಟಿಯಾಗಿದ್ದಾರೆ. ಆ ಮತದಾರರ ಸ್ಪೇಸನ್ನು BJP AIADMK ಜೊತೆ ಮೈತ್ರಿ ಮಾಡಿಕೊಂಡು ನರೇಂದ್ರ ಮೋದಿಯವರನ್ನ ಅಲ್ಲಿ ಕಣಕ್ಕಿಳಿಸಿ ಒಂದು ಹವಾ ಸೃಷ್ಟಿಸಿ ಸೀಟ್ಗಳನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡುತ್ತಾ ಅಥವಾ ಟೆಸ್ಟಿಂಗ್ ದ ವಾಟರ್ಸ್ ಮಾಡ್ತಾ ಇದೆಯಾ, ವಿ ಡೋಂಟ್ ನೋ. ಬಟ್ BJP ತಮಿಳುನಾಡಿನ ಬಗ್ಗೆ ಒಂದು ಸ್ಟ್ರಾಟಜಿ BJP ಪ್ಲೇ ಮಾಡ್ತಾ ಇದೆ ಅಂತಕ್ಕಂಥದ್ದು ಮಾತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಭಾವನಾ. ಎಸ್ ಪ್ರಶಾಂತ್, ದಕ್ಷಿಣ ಭಾರತದಲ್ಲಿ ಅಂದುಕೊಂಡಂತೆ ಈಗ ಉತ್ತರ ಭಾರತದಲ್ಲಿ ನೀವು ಹೇಳಿದ್ರಿ ಈಗಾಗಲೇ ಪೀಕ್ ತಲುಪಬೇಕಿತ್ತು, ತಲುಪಾಗಿದೆ ಅಂತ. ದಕ್ಷಿಣ ಭಾರತದಲ್ಲಿ ಒಂದು ವೇಳೆ ಸ್ಪೇಸ್ ಕಂಡುಕೊಂಡಿದ್ದೇ ಆದಲ್ಲಿ BJP ಈ ಬಾರಿಯ ಲೋಕಸಭಾ ಎಲೆಕ್ಷನ್ನಲ್ಲಿ ಇದರ ಇಂಪ್ಯಾಕ್ಟ್ ಯಾವ ರೀತಿ ಇರಬಹುದು? ನೋಡಿ ಭಾವನಾ, BJP 2014ಕ್ಕಿಂತ ಮುಂಚೆ ಅನೇಕ ರಾಜ್ಯಗಳಲ್ಲಿ BJPಗೆ ದೊಡ್ಡ ವರ್ಟಿಕಲ್ ಮೊಬಿಲಿಟಿ ಸಿಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಆಸಾಂ ಗಣ ಪರಿಷತ್ನ ಜೂನಿಯರ್ ಪಾರ್ಟ್ನರ್ ಆಗಿತ್ತು. ಹರಿಯಾಣದಲ್ಲಿ ಓಂ ಪ್ರಕಾಶ್ ಚೌತಾಲಾ ಅವರ ಪಾರ್ಟಿಯ ಜೂನಿಯರ್ ಪಾರ್ಟ್ನರ್ ಆಗಿ BJP ಇತ್ತು. ತದನಂತರ ಪಶ್ಚಿಮ ಬಂಗಾಳದಲ್ಲಿ BJP 4-5ನೇ ಸ್ಥಾನದಲ್ಲಿತ್ತು. ಅಂದರೆ CPM, ಮಮತಾ ಬ್ಯಾನರ್ಜಿ, ಕಾಂಗ್ರೆಸ್ನ ನಂತರದ ಸ್ಥಾನದಲ್ಲಿ BJP ಇರ್ತಾ ಇತ್ತು. ಆದರೆ 2014ರ ನಂತರ BJPಗೆ ಅನೇಕ ರಾಜ್ಯಗಳಲ್ಲಿ ವರ್ಟಿಕಲ್ ಮೊಬಿಲಿಟಿ ಸಿಕ್ಕಿದೆ. ಒಡಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ನಂಬರ್ 1 ಕಂಟಿನ್ಯೂ ಆಗಿದ್ದಾರೆ. ಆದರೆ 2ನೇ ಸ್ಥಾನ ಕಾಂಗ್ರೆಸ್ ಬಳಿ ಇತ್ತು, ಅದು ಈಗ BJP ಬಳಿ ಬಂದಿದೆ. ಆದರೆ ದಕ್ಷಿಣ ಭಾರತದಲ್ಲಿ ಮಾತ್ರ BJPಗೆ ಒಂದು ರೀತಿಯಾಗಿರ್ತಕ್ಕಂಥ ಇನ್ರೋಡ್ಸ್ ಮಾಡಲಿಕ್ಕೆ ಇನ್ನೂವರೆಗೂ ಕೂಡ ಸಾಧ್ಯ ಆಗಿಲ್ಲ. ಕರ್ನಾಟಕ ಒಂದು ರಾಜ್ಯ ಹೊರತುಪಡಿಸಿ ಕರ್ನಾಟಕದಲ್ಲಿ 99ರಿಂದಲೇ BJP ಇನ್ರೋಡ್ಸ್ ಮಾಡಿದೆ. ಆದರೆ ಮೋದಿ ಬಂದ ನಂತರ BJP ಇನ್ರೋಡ್ಸ್ ಮಾಡ್ತು ಅಂತಕ್ಕಂಥದ್ದಿಲ್ಲ. ಆದರೆ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಕಳೆದ ಬಾರಿ 4 ಸೀಟ್ಗಳನ್ನು ಗೆಲ್ತು. ಆದರೆ ಅದು ಪ್ರಮುಖವಾಗಿ ಹೈದರಾಬಾದ್, ಸಿಕಂದ್ರಾಬಾದ್ನ ಅಕ್ಕಪಕ್ಕದ ಕ್ಷೇತ್ರಗಳನ್ನು ಮಾತ್ರ ಗೆದ್ದುಕೊಂಡಿದೆ. ಗ್ರಾಮೀಣ ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕೇರಳದಲ್ಲಿ BJPಗೆ ಕ್ಯಾಡರ್ ಇದೆ, ಸಂಘಟನೆ ಇದೆ, ಆದರೆ ಸೀಟ್ಗಳನ್ನಾಗಿ ಪರಿವರ್ತನೆ ಮಾಡಬಲ್ತಕ್ಕಂಥ ವೋಟ್ ಬ್ಯಾಂಕ್ ಇಲ್ಲ. ಹೀಗಾಗಿ BJP ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಶಕ್ತಿ. ಕಳೆದ ಬಾರಿ 2019ರಲ್ಲಿ BJP ಪಡೆದಿರ್ತಕ್ಕಂಥ ಸೀಟ್ ಎಷ್ಟು? 25 ಕರ್ನಾಟಕದ್ದು, ತೆಲಂಗಾಣದ 4 ಸೀಟ್ಗಳು. ಕವಿತಾ ಚಂದ್ರಶೇಖರ್ ರಾವ್ ಸಹಿತವಾಗಿ ನಿಜಾಮಾಬಾದ್ದಲ್ಲಿ ಸೋತರು. 29 ಸೀಟ್ಗಳನ್ನು ಮಾತ್ರ BJP ಗೆದ್ದುಕೊಂಡಿತ್ತು. ಉತ್ತರ ಭಾರತದಲ್ಲಿ BJP ಒಂದು ರೀತಿಯ ಪೀಕ್ಗೆ ಹೋಯಿತು. ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಬಿಹಾರದಲ್ಲಿ 40ರಲ್ಲಿ 39 ಸೀಟ್ಗಳನ್ನು ಪಡೀತು. ದಿಲ್ಲಿಯ 7 ಸೀಟ್ಗಳನ್ನು BJP ಪಡೆದುಕೊಂಡಿತು. ಹರಿಯಾಣದಲ್ಲಿ BJP ಪರ್ಫಾರ್ಮೆನ್ಸ್ ವಾಸ್ ಗುಡ್. ಉತ್ತರ ಭಾರತದಲ್ಲಿ ಕೌ ಬೆಲ್ಟ್ ಅಂತೇನು ನಾವು ಕರಿತೀವಿ, ಅಲ್ಲಿ BJPಯ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ವೆಸ್ಟ್ ಅಂದರೆ ಪಶ್ಚಿಮ ಭಾರತದಲ್ಲಿ ತೆಗೆದುಕೊಂಡ್ರೆ ಮಹಾರಾಷ್ಟ್ರದಲ್ಲಿ BJPಯ ಪರ್ಫಾರ್ಮೆನ್ಸ್ ವಾಸ್ ಗುಡ್, 48ರಲ್ಲಿ 42. ಗುಜರಾತ್ನಲ್ಲಿ BJPಯ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, 25ರಲ್ಲಿ 23. ಈಸ್ಟರ್ನ್ ಭಾರತವನ್ನು ತೆಗೆದುಕೊಂಡ್ರೆ ಅಂದರೆ ಪೂರ್ವ ಭಾರತವನ್ನು ತೆಗೆದುಕೊಂಡ್ರೆ ಪಶ್ಚಿಮ ಬಂಗಾಳದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ, ಒಡಿಸ್ಸಾದಲ್ಲಿ, ಅಸ್ಸಾಂನಲ್ಲಿ BJPಯ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. BJPಯ ಪರ್ಫಾರ್ಮೆನ್ಸ್ ವೀಕ್ ಅಂತ ಅನ್ಸ್ಕೊಳ್ಳೋದೆಲ್ಲಿ? ಅದು ದಕ್ಷಿಣ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ BJPಯ ಪರ್ಫಾರ್ಮೆನ್ಸ್ ಏನಾದರೂ ಅಲ್ಲಿ 20ರಿಂದ 25 ಸೀಟ್ಗಳ ಹೆಡ್ವೇ ಸಿಕ್ಕರೆ BJPಗೆ ಒಂದು ರೀತಿಯಾಗಿರ್ತಕ್ಕಂಥ ಲಾಭ ತಂದುಕೊಡುತ್ತೆ. ಅಷ್ಟೇ ಅಲ್ಲ, ಮತ್ತೊಂದು ಕಡೆ ಆಗುವ ನಷ್ಟವನ್ನು ಕೂಡ ಭರ್ಪಾಯಿ ಮಾಡಿಕೊಳ್ಳಿಕ್ಕೆ ಹೊಸ ರಾಜ್ಯಗಳು BJPಗೆ ಬೇಕು. ಆ ಕಾರಣದಿಂದ ತಮಿಳುನಾಡನ್ನತ್ತ ನೋಡ್ತಾ ಇದೆ. ಆದರೆ ಒಂದು ರಾಷ್ಟ್ರೀಯ ಪಕ್ಷ ತಮಿಳುನಾಡನ್ನತ್ತ ನೋಡಿದ ತಕ್ಷಣ ಸೀಟ್ ಬರುತ್ತೆ, ಅಷ್ಟು ಸುಲಭ ಅಲ್ಲ. ಮೋದಿ ವಿರುದ್ಧ ಗಾಳಿ ಇರ್ತಕ್ಕಂಥ ನಾನು ನೋಡಿದ ಪೈಕಿ 2 ರಾಜ್ಯಗಳು, ಒಂದು ಪಂಜಾಬ್, ಇನ್ನೊಂದು ತಮಿಳುನಾಡು. ಆ ಕಾರಣದಿಂದ ತಮಿಳುನಾಡಿಗೆ ಹೋದಾಕ್ಷಣ ಸೀಟ್ ಬರ್ತವೆ ಅಂತಕ್ಕಂಥದ್ದಿಲ್ಲ.
ಎಸ್ ಪ್ರಶಾಂತ್, ವಾಪಸ್ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡ ವೀಕ್ಷಕರೇ, ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.